ನಮಸ್ಕಾರ, ನಾನು ನಾಗರಾಜ್ ಸಿದ್ದೇಶೆಟ್ ಅಂತ. ಈಗಾಗಲೇ ನಾವು ಕುಮಟಾದಿಂದ ಈಗಾಗಲೇ ನಾವು ಶರಾವತಿ ನದಿಯ ಭಾಗದಲ್ಲಿ ಏನು ಸಿಗಂದೂರಿಗೆ ಬಂದಿದ್ದೀವಿ. ಇದು ನಮ್ಮ ಪಯಣ ಸಿಗಂದೂರಿನತ್ತ. ಯಾಕಂತ ಕೇಳಿದ್ರೆ ಈಗಾಗಲೇ ನಾವು ಹಳೆಯ ಬಾರ್ಜನ್ನು ತಾವು ನೋಡ್ಬೋದು. ಇದನ್ನು ಈ ಹಳೆ ಬಾರ್ಜ್ನಲ್ಲಿ ನಾವು ಮೊದಲೇ ಇದರಿಂದ ಸಿಗಂದೂರಿಗೆ ಹೋಗುವಂಥದ್ದು, ದಾಟುವಂಥದ್ದು ಇದೊಂದು ಪ್ರಮುಖವಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇತ್ತು. ಮತ್ತೇನಂತ ಕೇಳಿದ್ರೆ ಮೊದಲೇ ನಮಗೆ ಹೆದರ್ಸ್ತಾ ಇದ್ರು, ಈಗ ಹೊಳೆಯಲ್ಲೆಲ್ಲ ಈ ನದಿಯಲ್ಲಿ ಮೊಸಳೆಗಳಿದ್ದಾವೆ, ಇಳಿಯಬಾರ್ದು ಅನ್ನುವಂಥದ್ದು ಮೊದಲು ನಾವು ಚಿಕ್ಕವರಿದ್ದಾಗ ಹೆದರ್ತಾ ಇದ್ವಿ. ಮತ್ತೇನಂತ ಕೇಳಿದರೆ ಇಲ್ಲಿ ಏನು ಒಂದು ಸುಂದರವಾದ ತಾಣವನ್ನು ತಾವು ನೋಡ್ಬೋದು. ಮತ್ತು ಹಚ್ಚ ಹಸಿರಿನ ಒಂದು ಮರಗಳ ನಡುವೆ ಮತ್ತು ಗಿಡಗಳ ನಡುವೆ ಮತ್ತೇನಂದರೆ ತುಂಬಿ ಹರಿಯುವಂಥ ಈ ಶರಾವತಿ ನದಿ ಎಲ್ಲವೂ ಶರಾವತಿ ನದಿ ತುಂಬಿ ಹರಿತಾ ಇದೆ, ತಾವು ನೋಡ್ಬೋದು. ಮತ್ತು ಉದ್ದನೇ ಆದಂಥ 2 ಕಿಲೋಮೀಟರ್ ತನಕ ಇರುವಂಥ ಈ ಬ್ರಿಡ್ಜನ್ನು ಕೂಡ ತಾವು ನೋಡ್ಬೋದು. ಅದು ಬ್ರಿಡ್ಜನ್ನು ಕೂಡ ಲಾಂಗೆಸ್ಟ್ ಬ್ರಿಡ್ಜ್ ಅಂತ ಕೂಡ ಹೇಳ್ತಾರೆ. ಸೊ ಸುಂದರವಾದ ಒಂದು ದೃಶ್ಯವನ್ನು ತಾವು ಗಮನಿಸಬಹುದು. ಮತ್ತು ಇದೊಂದು ಪ್ರವಾಸಿ ತಾಣ ಆಗಿರೋದ್ರಿಂದ ನಮ್ಮ ಜಗನ್ಮಾತೆ ಸಿಗಂದೂರಿ ಚೌಡೇಶ್ವರಿ ಇಲ್ಲಿ ಜೀವಂತವಾಗಿ ನೆಲೆಸಿರ್ತಾಳೆ. ಮತ್ತು ಶಕ್ತಿಪೀಠ ಆಗಿರೋದ್ರಿಂದ ಬಹಳ ಜನ ನಂಬಿದಂಥ ನಮ್ಮ ಹಿಂದೂ ದೇವತೆ ಆಗಿರುವಂಥ ಸಿಗಂದೂರಿ ಚೌಡೇಶ್ವರಿಗೆ ನಂಬಿದ್ದಾರೆ. ಮತ್ತು ಅವ್ರಿಗೂ ಕೂಡ ಒಂದು ಆಯುಷ್ಯನ್ನಾಗಿರ್ಬೋದು, ಎಲ್ಲ ಕೆಲಸ ಕಾರ್ಯಗಳನ್ನು ಸುಗಮವಾಗಿ ಮಾಡಿಕೊಟ್ಟಂಥ ಈ ದೇವತೆಗೆ ನಾವು ನಮನವನ್ನು ಸಲ್ಲಿಸ್ತಾ ಇದ್ದೀವಿ ಇಲ್ಲಿಂದನೇ. ಮತ್ತು ಏನಂತ ಕೇಳಿದರೆ ವಿಶೇಷವಾಗಿ ಈ ದೇವಸ್ಥಾನಕ್ಕೆ ಹೋಗಬೇಕಾದ್ರೆ ಮೊದಲು ಈ ಬಾರ್ಜ್ನಲ್ಲೇ ಹೋಗ್ತಾ ಇದ್ವಿ ನಾವು. ಬಸ್ ಕೂಡ ಹಾಕ್ತಾಯಿದ್ರು ನಾವು, ಮತ್ತು ಬೈಕ್ನಲ್ಲಿ ಕೂಡ ಹೋಗ್ತಾ ಇದ್ವಿ ಮೊದಲೇ, ಈಗ ಒಂದು 10-15 ವರ್ಷ ಹಿಂದೆ ಅಲ್ಲ. ಸೊ ಈಗಾಗಲೇ ಏನು ನಾವು ಬಂದಿರುವಂಥದ್ದು, ಯಾಕಂದರೆ ಇದು ಹಳೆಯ ನೆನಪು ಅಷ್ಟೇ ಆಗಿದೆ ಬಿಟ್ಟರೆ, ಮತ್ತು ಈಗ ಬ್ರಿಡ್ಜ್ ಆಗಿದೆ, ಇದಕ್ಕೆ ಮತ್ತೆ ಯಾವುದೇ ರೀತಿಯಾದಂತಹ ಇದು ಮಾಡಲ್ಲ ಜನ. ಅದು ಹಳೆಯ ನೆನಪನ್ನು ನಾವು ಹಂಚಿಕೊಳ್ಳುವಂತಹ ನಿಟ್ಟಿನಲ್ಲಿ ಈಗಾಗಲೇ ನಾವು ಸಿಗಂದೂರಿಗೆ ಬಂದಿದ್ದೀವಿ. ಯಾಕಂತ ಕೇಳಿದರೆ ನಾವು ನಿರಂತರ ವರ್ಷಕ್ಕೊಂದು ಸಾರಿ ಆದರೂ ಕೂಡ ನಾವು ದೇವಿಯ ಒಂದು ದರ್ಶನ ಪಡೆಯೋದಕ್ಕೆ ಬೆಳಗಿನ ಜಾವ ಒಂದು 4:30-5 ಗಂಟೆ ಸಮಯ ದರ್ಶನವನ್ನು ಪಡೆದುಕೊಂಡು ಬರ್ತಾ ಇದ್ವಿ. ಆ ದೇವಿಯ ದರ್ಶನವನ್ನು ಕೂಡ ನಾವು ಪಡೆಯೋಕ್ಕೆ ಹೋಗ್ತಾ ಇದ್ದೀವಿ. ಮತ್ತೇನಂತ ಕೇಳಿದರೆ ವಿಶೇಷವಾಗಿ ಇದೊಂದು ಶಕ್ತಿಪೀಠ ಆಗಿರೋದ್ರಿಂದ, ನಮ್ಮ ಚಿಗಂದೂರು ಚೌಡೇಶ್ವರಿಯ ಶಕ್ತಿಪೀಠ ಆಗಿರೋದ್ರಿಂದ, ಮತ್ತೇನಂದರೆ ಇಲ್ಲಿ ಬ್ರಿಡ್ಜ್ ದಾಟೋದೇ ದೊಡ್ಡ ಸಮಸ್ಯೆ ಆಗಿತ್ತು. ಯಾಕಂತ ಕೇಳಿದರೆ ಅಲ್ಲಿ ಭಟ್ಕಳದಿಂದ ನಾವು ಕೋಗಾರಘಾಟದಿಂದ ಮೊದಲು ಬರುವಂಥದ್ದಾಗಿತ್ತು. ಮತ್ತು ಈ ಕಡೆಯಿಂದ ಸಾಗರದಿಂದನೂ ಬರ್ತವೆ. ಇಲ್ಲಿಂದ ಒಂದು 37 ಕಿಲೋಮೀಟರ್ ಆಗ್ತದೆ ಸಾಗರದಿಂದ. ಮತ್ತೇನಂದ್ರೆ ಇದು ಶಿವಮೊಗ್ಗ ಜಿಲ್ಲೆಗೆ ಬರ್ತದೆ, ಸಾಗರ ತಾಲೂಕಿಗೆ ಬರುವಂಥದ್ದು. ಮತ್ತೇಂದ್ರೆ ಆ ಕಡೆಯಿಂದ ಕೋಗಾರಘಾಟದ ಭಟ್ಕಳ ಮೂಲಕವಾಗಿ ಬರ್ತಾ ಇದ್ವಿ ನಾವು. ಸೊ ಇದು ಏನಾಗ್ತಾ ಇದೆ ಅಂತಂದರೆ ಒಂದು ಶಕ್ತಿಪೀಠ ಆಗಿರೋದ್ರಿಂದ, ನಮ್ಮ ಹಿಂದೂಗಳ ಒಂದು ಶಕ್ತಿಪೀಠ ಆಗಿರೋದ್ರಿಂದ, ನಮ್ಮ ದೇವತೆಯಾದಂಥ ಜಗನ್ಮಾತೆ ಸಿಗಂದೂರು ಚೌಡೇಶ್ವರಿ ಇಲ್ಲಿ ನೆಲೆಸಿರುವುದರಿಂದ ಎಲ್ಲರಿಗೂ ಕೂಡ ಒಂದು ಆಯುಷ್ ಬುದ್ಧಿ, ಮತ್ತೇನಂದರೆ ಇಲ್ಲಿ ಯಾವುದೇ ರೀತಿಯಾದಂಥ ನಮ್ಮ ರಾಜ್ಯದಲ್ಲಿ ಆಗಿರ್ಬೋದು, ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲಾಗಿರ್ಬೋದು, ಯಾವುದೇ ರೀತಿಯ ಅಹಿತಕರ ಘಟನೆಗಳು ಆಗದಿದ್ದಂಗೆ ಈ ದೇವಿ ಕಾಪಾಡ್ತಾಳಂತ ಒಂದು ಅಪಾರ ನಂಬಿಕೆಯನ್ನು ಇಟ್ಟುಕೊಂಡು ಈಗ ಜನ ಒಂದು ಜೀವನವನ್ನು ಮಾಡ್ತಾ ಇದ್ದಾರೆ. ಆ ಒಂದು ನಿಟ್ಟಿನಲ್ಲಿ ನಾನು ಒಂದು ಚುಟುಕಿನ ಮಾತಿನ ಮುಖಾಂತರ ಮುಗಿಸ್ತಾ ಇದ್ದೀನಿ.